ಮೊದಲನೇದಾಗಿ ಜೆ.ಸಿ. ರೋಡ್ ಹಬ್ಬ ಯುವರಾಜ್ ಅನ್ನೋದೇ ಯುವರಾಜ ಅಂತಲೇ ಪ್ರೂವ್ ಮಾಡಿಕೊಂಡು ಆರ್ ವಿ ದೇವರಾಜ್ ಅವರ ಮಗನಾಗಿ, ಮಮತಾ ದೇವರಾಜ್ ಅವರ ಮಗನಾಗಿ ಸಾರ್ವಜನಿಕರಿಗೆ ಸೇವೆ ಮಾಡ್ತಾ ಹಲವಾರು ವರ್ಷದಿಂದ ಒಬ್ಬ ಕಾರ್ಪೊರೇಟ್ರಾಗಿ ಮುಂದೆ ಬರುವ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರದಲ್ಲಿ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಕೂಡ ಅಧಿಕಾರ ಸ್ವೀಕರಿಸಿ ಇನ್ನೂ ಜನರ ಸೇವೆ ಮಾಡಲಿ ಅಂತ ನನ್ನ ಪ್ರೀತಿಯ ಸ್ನೇಹಿತ, ನನ್ನ ಬ್ರದರು ಯುವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯುವಕರು ಯಾವಾಗಲೂ ಏನು ಪಾರ್ಟಿ ಮಾಡೋದು, ಮಸ್ತಿ ಮಾಡೋದು, ಇಲ್ಲ ಯಾವುದೋ ಒಂದು ಸೇರಿಸ್ಕೊಂಡು ಜೋಶ್ ಮಾಡೋದು ಇನ್ನೊಂದು ಇರ್ತದೆ. ಬಟ್ ಯುವರಾಜಲ್ಲಿ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಯಾವತ್ತು ಯಾವುದೇ ಸ್ಕೂಲ್ಗೆ ಹೋಗೋ ಟೈಮಿಂದ ಹಿಡಿದ್ಬೋದು, ಇವತ್ತು ಅವರು ಒಂದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಅವರು ಒಂದು ಸದಸ್ಯತ್ವ ತಗೊಂಡ್ಮೇಲೆ ಒಬ್ಬ ಯುವಕ ಬರಲಿ, ಹಿರಿಕರು ಬರಲಿ, ಇಲ್ಲ ಯಾರಿಗೇ ಆಗಲಿ ಜನರ ಸೇವೆ ಮಾಡಲೇಬೇಕು ಅಂತ ಅವ್ರು ಇವತ್ತೇನು ಒಂದು ಪಣ ತೊಟ್ಟಿದ್ದಾರೆ. ಅವ್ರ ಜೊತೆಗೆ ನಾವು ಕೂಡ ಯಾವತ್ತು ಯುವರಾಜ್ ಅವ್ರ ಜೊತೆಗೆ ಇದ್ದೇವೆ ಅಂತ ಹೇಳೋಕ್ಕೆ, ಅವ್ರ ಮೇಲಿರೋ ಪ್ರೀತಿ, ಅವ್ರ ಮೇಲಿರೋ ಸ್ನೇಹಕ್ಕೆ ನಾನು ಇಷ್ಟು ದೂರ ಬಂದು ಅವ್ರು ವಿಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲರೂ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಇಲ್ಲ ಎಲ್ಲ ಪೊಲೀಸ್ ಮಿತ್ರರಾಗಿರ್ಬೋದು, ಎಲ್ಲರ ಮುಖದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಒಂದು ನಗು ನೋಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲಪ್ಪ ಹೋಗ್ಬೇಕಲ್ಲಪ್ಪ, ಯಾರಾದ್ರೂ ಬೈತಾ ಹೋಗ್ಬೇಕಲ್ಲಪ್ಪ, ಇನ್ನೊಂದು ಆ ಮುಖ ಯಾರು ನಮ್ಮ ಮಾಧ್ಯಮ ಮಿತ್ರರಲ್ಲಿಲ್ಲ. ಯಾಕೆಂದರೆ ಯುವರಾಜ್ ಬರ್ಡೆ, ಯುವರಾಜ ಅನ್ನೋದು ಹೆಸರಿದೆ. ಅವ್ರು ಯಾವಾಗಲೂ ರಾಜರಾಗೇ ಇರಲಿ ಅಂತ ಒಂದು ಸೆಕೆಂಡ್ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ತುಂಬ ಜನ ಬಂದು ವಿಶ್ ಇವತ್ತು ಯುವರಾಜ ಹುಟ್ಟುಹಬ್ಬನ ನಾವು ಪ್ರತಿ ವರ್ಷ ನಡ್ಕೊಂಡಂಗೆ ನಾವು ಮನೆಯಿಂದ ಒಂದು ಹೋಮ ಹವನ ಎಲ್ಲರಿಗೂ ಒಳ್ಳೇದಾಗಬೇಕು, ನಮ್ಮ ಕ್ಷೇತ್ರದ ಜನಕ್ಕೆ, ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಮ್ಮ ಆಫೀಸ್ ಹತ್ರನೇ ನಾವು ಮಾಡಿದ್ವಿ. ಯಾಕಂದರೆ ಇಲ್ಲಿ ಜನ ಸೇರ್ತಾರೆ, ದೇವರಾಜ ನಿತ್ಯ ಇಲ್ಲಿ ಕೂತಿರ್ತಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಚಂಡಿಕಾ ಹೋಮ ಮಾಡಿಸಿದ್ವಿ. ಈ ರೀಸೆಂಟ್ ಡೇಸಲ್ಲಿ ದೇವರಾಜರ ಆತ್ಮೀಯರು ಸುಮಾರು ಜನರನ್ನು ನಾವು ಕಳ್ಕೊಂಡ್ವಿ. ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳಿ, ಮತ್ತು ಆರೋಗ್ಯ, ಕಣ್ಣ ದೃಷ್ಟಿ, ಇದೆಲ್ಲದಕ್ಕೂ ಪರಿಹಾರ ಅನ್ನೋದು ಚಂಡಿಕಾ ಹೋಮ. ಆ ತಾಯಿಯ ಒಂದು ಮೊರೆ ಹೋದರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು ಅಂತ ಪ್ರತಿಯೊಬ್ಬರು ನಾವು ನಂಬ್ತೀವಿ. ಇವತ್ತು ನಮ್ಮ ವೇದಿಕೆಯೂ ನೀವು ನೋಡಿದ್ದೀರಾ, 3 ಧರ್ಮಗುರುಗಳು ಇವತ್ತು ಬಂದಿದ್ದಾರೆ. ಅಂದರೆ ಎಲ್ಲೂ ಆ ಥರ ಒಂದು ವಾತಾವರಣ ಇರಲ್ಲ. ಅಂಥದ್ರಲ್ಲಿ ಪ್ರತಿ ವರ್ಷ ಬಂದು ನನ್ನ ಮಗನಿಗೆ ಅವ್ರು ಆಶೀರ್ವಚನ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರೆ, ಹುಟ್ಟಿದಾಗ ಅವನ ಹೆಸರು ನಾವು ಇಟ್ಟಿಲ್ಲ, ಇದೇ ಜನ ಅವನಿಗೆ ಯುವರಾಜ ಅಂತ, ದೇವರಾಜನ ಮಗ ಯುವರಾಜ ಅಂತ ಹೇಳಿ ಅವತ್ತಿನ ಮೇಯರ್ ಅವರು ವಿಜಯ್ ಕುಮಾರ್ ಅವರು ಇದ್ರು. ಅವಾಗ ಅವರೆಲ್ಲ ಸೇರಿ ನಾಮಕರಣ ಮಾಡಿದ್ದು ಯುವರಾಜ ಅಂತ ಹೇಳಿ. ಅದೇ ರೀತಿಯಾಗಿ ಅವರ ಅಪ್ಪನ ಒಂದು ಮಾರ್ಗದರ್ಶನದಲ್ಲಿ ಅವನು ಅದೇ ರೀತಿ ಜನ ಸಂಪಾದನೆ. ಯಾಕಂದ್ರೆ ದೇವರಾಜ್ ಅವರು ಸಾಕಷ್ಟು ಸಮಾಜ ಸೇವೆ ಅಲ್ಲದೆ ತುಂಬ ಅವರು ಕೊಡುಗೆ ಇದೆ ಸಮಾಜಕ್ಕೆ. ಸೊ ಅದೇ ನೋಡ್ತಾ ಬೆಳೆದಂಥ ಯುವರಾಜು ಅವನು ಆಯ್ಕೆ ಮಾಡ್ಕೊಂಡ ಅಂತ ಒಂದು ರಾಜಕೀಯದ ಪ್ಲಾಟ್ಫಾರ್ಮ್, ರಾಜಕೀಯಕ್ಕೆ ಬರಬೇಕು, ನಾನು ಸೇವೆ ಮಾಡಬೇಕು ಅಂತ. ನನ್ನ ಒಂದು ಕನಿಷ್ಠ ತಾಯಿಯಾಗಿ ಎಜುಕೇಷನ್ ಆದಮೇಲೆ ನೀನು ರಾಜಕೀಯಕ್ಕೆ ಎಂಟ್ರ್ ಆಗಬೇಕು. ಯಾಕಂದರೆ ಯುವಕರದ್ದು ಇವತ್ತು ಮೇಯ್ನ್, ಇವತ್ತು ನಮ್ಮ ದೇಶಕ್ಕೆ ಯುವಕರ ಒಂದು ಕೊಡುಗೆ ಬೇಕಾಗಿದೆ, ಎಜುಕೇಟೆಡ್ಸ್ ಬೇಕಾಗಿದೆ. ಸೊ ಆ ಒಂದು ರೀತಿಯಲ್ಲಿ ಯುವರಾಜು ಎಜುಕೇಷನ್ ಆದರೆ ಯಂಗೆಸ್ಟ್ ಕಾರ್ಪೊರೇಟರ್ ಆಗಿ ಅವರು 24 ವರ್ಷಕ್ಕೆಲ್ಲ ಕಾರ್ಪೊರೇಟರ್ ಆದರು. ಅದು ನಮ್ಮ ಜನ ಕೊಟ್ಟಿರೋಂಥ ನಮಗೆ ಒಂದು ಆಶೀರ್ವಾದ. ಸೊ ಅವ್ರಿಗೆ ನಾವು ಇದು ಯೂನಿವರ್ಸಲ್ ಇದಲ್ವಾ, ನಾವು ಕೊಟ್ಟಿದ್ದನ್ನು ಅವ್ರು ಕೊಟ್ಟಿದ್ದನ್ನು ವಿ ಹ್ಯಾವ್ ಟು ಗಿವ್ ಬ್ಯಾಕ್. ಅವ್ರಿಗೆ ನಾವು ಆ ಋಣನ ನಾವು ತೀರಿಸ್ಕೋಬೇಕು. ಸೊ ಇದೇ ರೀತಿ ಒಂದು ಮೆಡಿಕಲ್ ಕ್ಯಾಂಪ್ಸ್ ಆಗಲಿ, ನಮ್ಮ ಸೇವಾ ಪ್ರತಿಷ್ಠಾನ ಅನ್ನೋದು ಒಂದು ಆರ್ಗನೈಸೇಷನ್, ಬಡ ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತ ಒಂದು ಮೆಡಿಕಲ್ ಕ್ಯಾಂಪ್ ಇವತ್ತು ಜಯದೇವ ಅವರು ನಮ್ಮ ಜೊತೆಲಿ ಬಂದಿದ್ದಾರೆ. ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮುಖಾಂತರ. ಡಾಕ್ಟರ್ ನಟರಾಜ್ ಶೆಟ್ಟಿ ಅವರು ಮತ್ತು ಡಾಕ್ಟರ್ ಕಿಶೋರ್ ಸರ್ ಅಂತ ಲೇಡೀಸ್ಗೆ ಇವತ್ತು ಅವೇರ್ನೆಸ್ ಇಲ್ಲ. ನಮ್ಮ ಈ ಸ್ಲಮ್ಸಲ್ಲೆಲ್ಲ ಪಾಪ ಹೆಣ್ಮಕ್ಳಿಗೆ 4th ಸ್ಟೇಜ್ ಬರೋವರು ಕ್ಯಾನ್ಸರ್ ಬಂದಿರೋದೇ ಗೊತ್ತಿರಲ್ಲ. ಅಂಥವ್ರಿಗೆ ಒಂದು ಅವೇರ್ನೆಸ್ಸು ಮತ್ತು ಸ್ಕ್ರೀನಿಂಗ್ ಅಂಥದ್ದು ಕಾರ್ಯಕ್ರಮ ಡಾಕ್ಟರ್ ಕಿಶೋರ್ ಅವರು ಮಾಡಿಕೊಡ್ತಾ ಇದ್ದಾರೆ. ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಅವರು ಬಂದಿದ್ದಾರೆ, ಅವರು ಡಯಾಬಿಟಿಕ್ ಕ್ಯಾಂಪು, ಮತ್ತು ಡಾಕ್ಟರ್ ಶಿವಕುಮಾರ್ ಅಂತ ಅವರು ಮಾಡ್ತಿದ್ದಾರೆ. ಮತ್ತು ಮಿಂಟೋ ಹಾಸ್ಪಿಟ್ಲು ಐ ಚೆಕಪ್ಸ್ ಜನರಲ್ ಆಗಿ ಇದು ನೋಡ್ಕೊಂಡು ಆಮೇಲೆ ನೋಡೋಣ ಅಂತ ಬಿಟ್ಬಿಟ್ಟಿರ್ತಾರೆ. ಸೈಟ್ ಪ್ರಾಬ್ಲಮ್ ಇದ್ದವರು ಅಂಥವ್ರಿಗೆಲ್ಲ ಉಚಿತವಾಗಿ ಕನ್ನಡಕ ಕೊಡಿಸೋದು ಅದೇನೋ ಒಂದು ತೃಪ್ತಿ ಕೊಡುವಂಥದ್ದು. ಯಾಕಂದರೆ ನಮಗೆ ಅವರು ಕೊಟ್ಟಿರೋ ಯಾವುದೋ ಒಂದು ರೀತಿಯಲ್ಲಿ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲೇ ನಾವು ಪ್ರತಿ ವರ್ಷ ನಾವು ಹಬ್ಬ ಆಚರಿಸ್ಕೊತೀವಿ. ಅದ್ರ ಜೊತೆಗೆ ನಮ್ಮ ಚಿಕ್ಕಪೇಟೆ ಜನ, ಅವನ್ನ ಚಿಕ್ಕದ್ರಿಂದ ನೋಡಿದಂಥವ್ರು, ಪ್ರೀತಿ ಅವ್ರ ಜೊತೆಲಿ ಬೆಳೆದಂಥ ಹುಡುಗರು ಇವತ್ತು ಅವನ್ನ ಅಷ್ಟು ಪ್ರೀತಿಯಿಂದ
ಇವತ್ತು ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಮತ್ತು ಆರ್ ವಿ ದೇವರಾಜ್ ಅಭಿಮಾನಿಗಳ ಸಂಘ ಅವ್ರಿಗೂ ಧನ್ಯವಾದಗಳು ಹೇಳ್ತಾರೆ. ಯೂತ್ ಕಾಂಗ್ರೆಸ್ ಅವರೆಲ್ಲರೂ ಭಾಗಿಯಾಗಿ ಅವರು ಮನೆಯಿಂದ ಅವರು ನಾನು ಹೇಳ್ತಾ ಇರ್ತಾನೆ, ಮಕ್ಕಳು ನೀವು ಸ್ಟ್ರಾಂಗ್ ಆಗಬೇಕು, ನೀವು ಈ ಥರ ಎಲ್ಲ ಖರ್ಚು ಮಾಡಬಾರ್ದು ಅಂತ. ಅವ್ರ ಪ್ರೀತಿಗೆ ನಾನು ಏನು ಹೇಳಕ್ ಆಗಲ್ಲ ಅಂತ ಒಂದು ರೀತಿಯಲ್ಲಿ ಇವತ್ತು ಎಲ್ಲ ಕಡೆನೂ ಅವರು ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದಾರೆ. ಒಂಥರ ತಾಯಿಯಾಗಿ ಸಂತೋಷ. ಅದೇ ರೀತಿ ಅವರು ಯುವರಾಜ್ ಅವರು ತಂದೆಯವರ ಮಾರ್ಗದರ್ಶನದಲ್ಲಿ ಹೋಗ್ಬೇಕಂತ ತಾಯಿಯಾಗಿ ನಾನು ಹೇಳಕ್ ಇಷ್ಟ. ಥ್ಯಾಂಕ್ ಯು.